ಗಾಯ್ಸ್ ನೋಡಿ ಇವಾಗ ಬಂದವಳೆ ನಮ್ಮ ಅಮ್ಮನ ಮನೆಗೆ ಮದುವೆ ಆಗಿ ಇಷ್ಟು ದಿವಸ ಎಲ್ಲೇ ಹೋಗಿದ್ದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ನನ್ನ ಡೇ ಇವತ್ತು ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ ಬೆಳಗ್ಗೆನೇ ಪಾತ್ರೆ ತೊಳೆದಿಂದ್ರೇ ಸ್ಟಾರ್ಟ್ ಆಯಿತು. ಒಂದು ವಾರದಿಂದ ನಮ್ಮ ಅಮ್ಮನ ಮನೆಗೆ ಇದ್ದೀರಿ. ಯಾಕಪ್ಪ ಅಂತ ಅಂದರೆ ನಾವಿರೋ ಬಾಡಿಗೆ ಮನೇಲಿ ಸ್ವಲ್ಪ ನೀರು ಪ್ರಾಬ್ಲಮ್, ಅದಕ್ಕೋಸ್ಕರನೇ ಒಂದು ವಾರದಿಂದ ನಾನು ನಮ್ಮ ಹಸ್ಬೆಂಡು ನಮ್ಮ ಅಮ್ಮನ ಮನೆಗೆ ಇರೋದು. ಅದಕ್ಕೆ ಇವೆಲ್ಲ ಕೆಲಸನೂ ನಮ್ಮ ಅಮ್ಮನಿಗೆ ನಾನೇ ಮಾಡಿಕೊಡ್ತಾ ಇದ್ದೆ. ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಹೋಟೆಲ್ ಕೆಲಸ, ಅವ್ರಿಗೆ ಬೇರೆ ಅಡುಗೆ ಮಾಡೋ ಕೆಲಸ ಮಾತ್ರ ಅವ್ರಿಗೆ ಬಿಟ್ಟಿದ್ದೆ, ಮಿಕ್ಕಿದ್ದೆಲ್ಲನೂ ನಾನು ನೋಡ್ಕೊತಾ ಇದ್ದೆ. ಆಮೇಲೆ ನಮ್ಮಮ್ಮ ನನಗೆ ಬೆಳಗ್ಗೆನೇ ಒಂದು ಟೀ ಹಾಕ್ಕೊಟ್ರು. ಟೀ ಕುಡ್ಕೊಂಡು ಇನ್ನೇ ನಮ್ಮಮ್ಮ ಟಿಫನ್ ರೆಡಿ ಆಗ್ತಿತ್ತು ಅಂದ್ಬಿಟ್ಟು ಟಿಫನ್ನು ತಟ್ಟೆಗೆ ಹಾಕ್ಕೊಟ್ರು. ನನಗೆ ಹಾಕ್ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಡೆ, ಬಟ್ ಆದರೆ ನನಗೆಲ್ಲ ನಮ್ಮ ಅಪ್ಪಗೆ ಕಾಯಿಸೋದು. ಆಮೇಲೆ ನಾನು ಸಪ್ರೇಟಾಗಿ ಮತ್ತೆ ಹಾಕ್ಕೊಂಬಂದು ತಿಂದೆ. ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ನಿದ್ದೆ ಮಾಡಿ ಈವ್ನಿಂಗ್ ಹಂಗಾಗೋಗಿತ್ತು. ನಮ್ಮ ಹಸ್ಬೆಂಡ್ ಆಲ್ರೆಡಿ ಕೆಲ್ಸಕ್ಕೆ ಹೋಗಿ ವಾಪಸ್ಸೇ ಬಂದುಬಿಟ್ಟಿದ್ದಾರೆ. ಬರುವಾಗ ನನಗೆ ಸ್ನ್ಯಾಕ್ಸ್ ತೊಗೊಂಬಂದರು. ಆಮೇಲೆ ಅವ್ರು ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ಅವರು ಸ್ವಲ್ಪ ಊಟ ಮಾಡ್ಕೊತಾ ಇದ್ರು. ಆಮೇಲೆ ನಮ್ಮ ಅಕ್ಕ ಬಂದಿದ್ಲು. ನಮ್ಮ ಅಕ್ಕ ಅಂತ ಹಾಯ್ ಅಂತ ಹೇಳಿ ದಾರಿ ಹಿಂಗೆ ಇರೋದು ನೋಡಿ, ಇಲ್ಲ ಇರೋದು ಹಿಂಗಿಂದ ಹಿಂಗೆ ಸ್ಟ್ರೈಟಾಗಿ ಬರ್ಬೋದು. ಬಟ್ ಆದರೆ ಅವಳು ಎಲ್ಲಿಂದ ಇಲ್ಲಿ ಹೋಗ್ಕೊಂಡು ನೋಡಿ ಬಾರೆ ಗುಲಾಬಿ ಗುಲಾಬಿ ನಮ್ಮನೇಲಂತೂ ದೊಡ್ಡ ಕ್ರಿಮಿನಲ್ ಗಾಯ್ಸ್ ಇವಳಂತೂ ನಾವು ಎತ್ತಂಗಿಲ್ಲ. ನೋಡಿ ಎಷ್ಟು ಕೋಪ ಬಂದೈತೆ, ಅವಳು ಮೂಗಂಗೆ ಕೆಂಪಗಾಗ್ಬಿಟ್ಟೈತೆ. ಹಲೋ ಗೈಸ್, ಹಾಯ್ ಗೈಸ್, ನಾನು ಇಲ್ದಿರೋ ವಿಡಿಯೋಸ್ಗೆಲ್ಲ ಯಾರು ತುಂಬ ಬೇಜಾರಾಗ್ತಿದೆ. ಯಾರು ಬೇಜಾರು ಮಾಡ್ಕೊಬೇಡ್ರಿ. ನಮ್ಮ ಅಪ್ಪ ಅಮ್ಮ ಬೇಗ ನಾವು ಓಡಿಸ್ಬಿಟ್ರು. ನನ್ನ ಟಾರ್ಚರ್ ತಡೆಯಕ್ಕಾಗಲ್ದಿರ ಏನು ಮಾಡೋದು ಸನೇ ಬರ. ಗಾಯ್ಸ್ ನೋಡಿ ಇವಾಗ ಬಂದವಳೆ ನಮ್ಮ ಅಮ್ಮನ ಮನೆಗೆ ಮದುವೆ ಆಗಿ ಇಷ್ಟು ದಿವಸ ಎಲ್ಲ ಹೋಗಿದೆ. ಇವಾಗ ಬರ್ಬೇಕು ಅಂತ ಅನಿಸ್ತಾ ನಿನ್ಗೆ ಅಮ್ಮ ಮನೆಗೆ? ಆಂಟಿ ನಾನು ಫಾಲೋ ನನ್ನ ಕೇಳ್ತಾರೆ ಇವಾಗ ಬರ್ಬೇಕು ಅಂತ ನಿನ್ನ ಮನೆಗೆ ಅಷ್ಟು ಬೇಗ ನೋಡಿ. ಆಮೇಲೆ ನಮ್ಮ ತಂಗಿ ಬಂದಿದ್ಲು ಅಂತ ಮಾತಾಡ್ಸ್ಕೊಂಡು ಕುತ್ಕೊಂಡಿದ್ರಿ. ಆಮೇಲೆ ಆ ಮಗು ನೋಡಿ ಒಂದು ಗುಲಾಬಿನ ಗೋಲಿಕ್ಕೊಂತು ಹಿಡ್ಕೊಂತು. ನಮ್ಮ ಗುಲಾಬಿ ಪಾಪ ಗೈಸ್ ನೋಡಿ ಯಾವ ರೇಂಜಿಗೆ ಬದಲಾಡ್ತಾ ಇದ್ದಾಳೆ ಅಂತ ಆ ಮಗು ಹತ್ರ. ಆಮೇಲೆ ಆ ಮಗು ಎಲ್ಲ ಬಂದು ಆಮೇಲೆ ಆರತಿ ನಾವೆಲ್ಲರೂ ಕುತ್ಕೊಂಡು ಜಾಲಿಯಾಗಿ ಮಾತಾಡ್ತಾ ಇರೋವಾಗ ದಿಢೀರಂತ ನಮ್ಮ ಆಕಾಶ ಬಂದ್ಬಿಡೋದ ನೋಡಿ ಯಾವ ರೇಂಜಿಗೆ ಸಿಲಿಂಡರ್ ಎತ್ಕೊಂಡ್ಬರ್ತಿದ್ದೆ. ನೀವು ಜಿಂಬಾಯ್ ಆಗ್ಬಿಟ್ಟವನೆ. ಆಮೇಲೆ ನಮ್ಮ ಹಸ್ಬೆಂಡು ಬಂದಿದ್ರು ಜೊತೆಗೆ. ಅವ್ರನ್ನ ಹಾಯ್ ಅಂತ ಮಾತಾಡಿಸಿ ಇವತ್ತಿನ ನನ್ನ ಬ್ಲಾಗ್ ಇಷ್ಟ ಆಗಿರುತ್ತೆ. ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.